A9 ನ್ಯೂಸ್ಗೆ ಸ್ವಾಗತ. ನಾನು ಅಮೀನ್ ಶೇಖ್. ಮಂಡ್ಯ ತಾಲೂಕು ಸಾತನೂರು ಗ್ರಾಮದ ಸರ್ಕಾರಿ ಉನ್ನತೀಕರಿಸಿದ ಪ್ರಾಥಮಿಕ ಪಾಠಶಾಲೆಯಲ್ಲಿ ಕಸ್ತೂರಿ ಸಿರಿಗನ್ನಡ ವೇದಿಕೆ ರಾಜ್ಯ ಘಟಕದ ವತಿಯಿಂದ ಆಯೋಜಿಸಿದ್ದ 80ನೇ ವರ್ಷದ ಸ್ವಾತಂತ್ರ್ಯೋತ್ಸವದ ಅಂಗವಾಗಿ ಶಾಲಾ ಮಕ್ಕಳಿಗೆ ಪ್ರಬಂಧ ಸ್ಪರ್ಧೆ ಮತ್ತು ಸ್ವಾತಂತ್ರ್ಯೋತ್ಸವ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದ ರಾಷ್ಟ್ರೀಯ ಮಾನವ ಹಕ್ಕುಗಳ ತರಬೇತುದಾರ ಕಾಂಗ್ರೆಸ್ ಮುಖಂಡ ಹಿರಿಯ ವಕೀಲ ಎಂ ಗುರುಪ್ರಸಾದ್ ಉದ್ಘಾಟಿಸಿ ಮಾತನಾಡಿ, ಸ್ವಾತಂತ್ರ್ಯ ಮಹತ್ವ ಮತ್ತು ತ್ಯಾಗ 1947ನೇ ಇಸ್ವಿ ಆಗಸ್ಟ್ 15ರಂದು ನಮ್ಮ ದೇಶವು ಬ್ರಿಟಿಷ್ ಆಡಳಿತದಿಂದ ಮುಕ್ತಗೊಂಡು ಸ್ವತಂತ್ರವಾಯಿತು. ಮಹಾತ್ಮ ಗಾಂಧಿ, ಸುಭಾಷ್ ಚಂದ್ರ ಬೋಸ್, ಭಗತ್ ಸಿಂಗ್, ಸರ್ದಾರ್ ವಲ್ಲಭಾಯಿ ಪಟೇಲ್ ಮುಂತಾದ ಅನೇಕ ಮಹಾನ್ ನಾಯಕರು ಹಾಗೂ ದೇಶಪ್ರೇಮಿಗಳ ತ್ಯಾಗ ಬಲಿದಾನದಿಂದ ನಮಗೆ ಸ್ವಾತಂತ್ರ್ಯ ಸಿಕ್ಕಿದೆ. ಅಹಿಂಸೆ ಮತ್ತು ಹೋರಾಟದ ಮೂಲಕ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟ ಮಹಾತ್ಮರನ್ನ ನಾವು ಇಂದು ಸ್ಮರಿಸಬೇಕು. ನಮ್ಮ ಕರ್ತವ್ಯಗಳು ಸ್ವಾತಂತ್ರ್ಯವನ್ನ ಉಳಿಸಿಕೊಳ್ಳುವುದು ಮತ್ತು ದೇಶವನ್ನ ಅಭಿವೃದ್ಧಿಪಡಿಸುವುದು ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ. ವಿದ್ಯಾರ್ಥಿಗಳಾದ ನೀವು ಚೆನ್ನಾಗಿ ಓದಿ ಒಳ್ಳೆಯ ಪ್ರಜೆಗಳಾಗಿ ದೇಶದ ಬೆಳವಣಿಗೆಗೆ ಶ್ರಮಿಸಬೇಕು. ನಮ್ಮ ದೇಶದ ಸಂಸ್ಕೃತಿ ಮತ್ತು ರಾಷ್ಟ್ರ ಧ್ವಜವನ್ನ ಗೌರವಿಸುವುದು ನಮ್ಮ ಪ್ರಮುಖ ಕರ್ತವ್ಯ. ಮುಕ್ತಾಯ ನಮ್ಮ ದೇಶವು ಶಾಂತಿ, ಒಗ್ಗಟ್ಟು ಮತ್ತು ಪ್ರಗತಿಯ ಹಾದಿಯಲ್ಲಿ ಸಾಗಲಿ ಎಂದು ಆಶಿಸುತ್ತೇನೆ. ಪ್ರಾಸ್ತಾವಿಕವಾಗಿ ಮಾತನಾಡಿದ ಕಸ್ತೂರಿ ಸಿರಿಗನ್ನಡ ವೇದಿಕೆ ರಾಜ್ಯಾಧ್ಯಕ್ಷ ಪೋತೇರ್ ಮಹದೇವು, ಭಾರತ ಸ್ವಾತಂತ್ರ್ಯ ಸಂಗ್ರಾಮ ಅಧಿಕೃತವಾಗಿ 1857ರಲ್ಲಿ ದಂಗೆಯೊಂದಿಗೆ ಪ್ರಾರಂಭವಾಯಿತು. ಸ್ವಾತಂತ್ರ್ಯ ಸಂದರ್ಭದಲ್ಲಿ ಅನೇಕ ಮಹನೀಯರು ಪ್ರಾಣ ಬಲಿದಾನವಾಗಿದೆ ಎಂದರು. ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ತಾಲೂಕಾ ಅಧ್ಯಕ್ಷ ಕೆ ಚಿಕ್ಕ ತಿಮ್ಮಯ್ಯ ಮತ್ತು ಮೈಸೂರು ಘಟಕದ ಅಧ್ಯಕ್ಷ ಶ್ರೀಮತಿ ಮಂಜುಳಾ ರಮೇಶ್ ರವರುಗಳು ಮಾತನಾಡಿ, ಸ್ವಾತಂತ್ರ್ಯ ಸಂಭ್ರಮವನ್ನು ವಿದ್ಯಾರ್ಥಿಗಳು ಬಹಳ ಜವಾಬ್ದಾರಿಯಿಂದ ಆಚರಿಸಬೇಕು. ಪ್ರತಿಯೊಂದು ಪ್ರಜೆಯೂ ದೇಶದ ಅಭಿವೃದ್ಧಿಯತ್ತ ಗಮನ ಹರಿಸಬೇಕು ಎಂದರು. ವೇದಿಕೆಯಲ್ಲಿ ಶಾಲಾ ಅಭಿವೃದ್ಧಿ ಸಮಿತಿ ಅಧ್ಯಕ್ಷ ಲೋಕೇಶ್ ಅವರು ಧ್ವಜಾರೋಹಣ ಮಾಡಿದರು. ಈ ಸಂದರ್ಭದಲ್ಲಿ ಪ್ರಬಂಧ ಸ್ಪರ್ಧೆಯಲ್ಲಿ ವಿಜೇತರಾದ ವಿದ್ಯಾರ್ಥಿಗಳಿಗೆ ಬಹುಮಾನ ಮತ್ತು ಸರ್ಟಿಫಿಕೇಟ್ ವಿತರಿಸಲಾಯಿತು. ಈ ಸಂದರ್ಭದಲ್ಲಿ ರಾಷ್ಟ್ರಗೀತೆ, ನಾಡಗೀತೆ, ಸಾಂಸ್ಕೃತಿಕ ಕಾರ್ಯಕ್ರಮಗಳ ನೃತ್ಯ ಜರುಗಿದವು. ಈ ಸಂದರ್ಭದಲ್ಲಿ ಶಾಲೆಯ ಮುಖ್ಯ ಶಿಕ್ಷಕರಾದ ಶ್ರೀಮತಿ ಶಿವಮ್ಮ, ಮಧುಸೂದನ್, ಗ್ರಾಮ ಪಂಚಾಯಿತಿ ಸದಸ್ಯ ವೆಂಕಟೇಶ್, ಎಸ್ಡಿಎಂಸಿ ಸದಸ್ಯ ಸುವರ್ಣ, ಬೆಟ್ಟಪ್ಪ, ಗೋವಿಂದರಾಜು, ಕಸ್ತೂರಿ ಸಿರಿಗನ್ನಡ ವೇದಿಕೆ ರಾಜ್ಯ ಪತ್ರಿಕಾ ಕಾರ್ಯದರ್ಶಿ ಗುತ್ತಲು ನವೀನ್ ಸೇರಿದಂತೆ ಅನೇಕ ಗಣ್ಯರು, ಪೋಷಕರು, ವಿದ್ಯಾರ್ಥಿಗಳು ಹಾಜರಿದ್ದು ಕಾರ್ಯಕ್ರಮ ಯಶಸ್ವಿಗೊಂಡಿತು. ನಮಸ್ಕಾರ, ಎಲ್ಲರಿಗೂ ನಮಸ್ಕಾರ. ಕಸ್ತೂರಿ ಸಿರಿಗನ್ನಡ ವೇದಿಕೆ ರಾಜ್ಯ ಘಟಕ ಹಾಗೂ ಸಾತ್ನೂರು ಗ್ರಾಮದ ಉನ್ನತೀಕರಿಸಿದ ಸರ್ಕಾರಿ ಪ್ರಾಥಮಿಕ ಶಾಲೆ ಇವರ ಸಂಯುಕ್ತಾಶ್ರಯದಲ್ಲಿ ಬಹಳ ವಿಶೇಷವಾಗಿ ಇವತ್ತು 80ನೇ ಸ್ವಾತಂತ್ರ್ಯೋತ್ಸವ ಕಾರ್ಯಕ್ರಮವನ್ನು ಮತ್ತು ಪ್ರಬಂಧ ಸ್ಪರ್ಧೆ, ಅರಿವು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತಕ್ಕಂಥದ್ದು ಬಹಳ ಸಂತೋಷವಾದಂಥ ವಿಷಯ. ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರ್ತಕ್ಕಂತಹ, ಧ್ವಜಾರೋಹಣ ಮಾಡಿದಂತಹ ಸನ್ಮಿತ್ರರಾದಂತಹ ಹಾಗೂ ಎಸ್ಡಿಎಂಸಿ ಅಧ್ಯಕ್ಷರಾದಂತಹ ಸ್ಥಳೀಯರಾದಂಥ ಲೋಕೇಶ್ ಅವರೇ, ಹಾಗೆ ಕಸ್ತೂರಿ ಸಿರಿಗನ್ನಡ ವೇದಿಕೆಯ ರಾಜ್ಯಾಧ್ಯಕ್ಷರು, ಸಮಾಜದ ಚಿಂತಕರು, ಹಾಗೆ ಸಾವಿರಾರು ಮಂಡ್ಯ ಜಿಲ್ಲೆಯಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ಕಾನೂನಿನ ಅರಿವು ಮತ್ತು ಮಕ್ಕಳಿಗೆ ಆರೋಗ್ಯದ ಬಗ್ಗೆ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಜನಸಾಮಾನ್ಯರಿಗೆ ಹಾಗೂ ಸಮಾಜಮುಖಿಯಾಗಿ ಸೇವೆ ಸಲ್ಲಿಸ್ತಾ ಇರ್ತಕ್ಕಂತಹ ಕಸ್ತೂರಿ ಸಿರಿಗನ್ನಡ ವೇದಿಕೆಯ ರಾಜ್ಯಾಧ್ಯಕ್ಷರಾದಂತಹ ಪೋತೇರ್ ಮಹದೇವರವರೇ, ಹಾಗೆ ಬಹಳ ವಿಶೇಷವಾಗಿ ಮುಖ್ಯ ಶಿಕ್ಷಕರಾದಂತಹ ಶ್ರೀಮತಿ ಶಿವಮ್ಮರವರೇ, ಹಾಗೆ ಗ್ರಾಮ ಪಂಚಾಯತಿ ಸದಸ್ಯರಾದಂತಹ ವೆಂಕಟೇಶ್ ಅವರೇ, ಮಧುಸೂದನ್ ಅವರೇ, ಹಾಗೆ ಕಸ್ತೂರಿ ಸಿರಿಗನ್ನಡ ವೇದಿಕೆಯ ತಾಲೂಕು ಘಟಕದ ಅಧ್ಯಕ್ಷರು, ನಿವೃತ್ತ ಶಿಕ್ಷಕರು, ಸಮಾಜದ ಚಿಂತಕರಾದಂತಹ ಕೆ ಚಿಕ್ಕ ತಿಮ್ಮಯ್ಯ ಅವರೇ, ಹಾಗೆ ಮೈಸೂರು ಭಾಗದಿಂದ ಬಂದಿರತಕ್ಕಂಥ ಮೈಸೂರು ಘಟಕದ ಅಧ್ಯಕ್ಷರಾದಂತಹ ಮಂಜುಳಾ ರಮೇಶ್ ಅವರೇ, ಎಸ್ಡಿಎಂಸಿ ಸದಸ್ಯರಾದಂತಹ ಸುವರ್ಣರವರೇ, ಬೆಟ್ಟಪ್ಪನವರೇ, ಹಾಗೆ ನಮ್ಮ ಸಿಹಿ ವಿತರಣೆ ಮಾಡಿಕೊಂಡು ಗೋವಿಂದರಾಜರವರೇ, ಹಾಗೂ ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಗೌರವಾನ್ವಿತ ಸದಸ್ಯರೇ, ಮುಖ್ಯ ಶಿಕ್ಷಕರೇ, ಹಾಗೂ ಎಲ್ಲ ಈ ಶಾಲೆಯ ಸರ್ವ ಸದಸ್ಯರೇ ಹಾಗೂ ಪೋಷಕರೇ, ಸಾತ್ನೂರಿನ ಗ್ರಾಮಸ್ಥರೇ, ಹಾಗೂ ಎಲ್ಲ ಪುಟಾಣಿ ಮಕ್ಕಳೇ, ನೀವೆಲ್ಲ ಸುಮಾರು 150 ವರ್ಷಗಳ ಹಿಂದೆ ನಮಗೆ ಸ್ವಾತಂತ್ರ್ಯ ಬಂದ ಎಷ್ಟು ವರ್ಷ ಆಯಿತು? 80 ವರ್ಷ. ಸುಮಾರು 150 ವರ್ಷದಿಂದ 120 ವರ್ಷದಿಂದ ನಮಗೆ ಸ್ವಾತಂತ್ರ್ಯ ಇತ್ತ? ಏನಿಲ್ಲ. ಏನಾಗಿತ್ತು? ನಮಗೆಲ್ಲ ಬ್ರಿಟಿಷರ ದಬ್ಬಾಳಿಕೆಯಿಂದ ನಾವು ಬಹಳ ಸಾಕಷ್ಟು ಯಾವುದೇ ತರದ ಸ್ವಾತಂತ್ರ್ಯ ಇಲ್ಲ ಅಲ್ವಾ? ಮಾತಾಡೋ ಸ್ವಾತಂತ್ರ್ಯ ಇರಲಿಲ್ಲ ಅಲ್ವಾ? ಯಾವುದೇ ಒಂದು ಕಡೆ ನಾವು ಭಾಗವಹಿಸ್ತಕ್ಕಂಥ ಸ್ವಾತಂತ್ರ್ಯ ಇರಲಿಲ್ಲ. ಯಾವುದೇ ಊಟ
ತಿನಿಸುಗಳನ್ನ ತಿನ್ನುವಂತ ಸ್ವಾತಂತ್ರ್ಯ ಇರಲಿಲ್ಲ, ಬಟ್ಟೆ ಹಾಕೊಳ್ತಕ್ಕಂಥ ಸ್ವಾತಂತ್ರ್ಯ ಇರಲಿಲ್ಲ, ಜಮೀನು ವಗೈರೆ ತಗೊಳ್ಳುವಂತ ಸ್ವಾತಂತ್ರ್ಯ ಇರಲಿಲ್ಲ. ಈ ದೇಶದಲ್ಲಿ ನಮ್ಗೆ ಐಡೆಂಟಿಟಿ ಅಂತಕ್ಕಂಥದ್ದು, ಗುರುತು ಅಂತಕ್ಕಂಥದ್ದೇ ಇರಲಿಲ್ಲ, ಇರಲಿಲ್ಲ. ಆಗ ಮಹಾತ್ಮ ಗಾಂಧೀಜಿಯವರು ಏನು 1905 1857ರಲ್ಲಿ ಇದೇನು ಎಲ್ಲ ಕ್ರಾಂತಿಗಳು, ಮಹಾ ಯುದ್ಧಗಳು ಇವೆಲ್ಲ ಶುರುವಾಯಿತು, ಸ್ವಾತಂತ್ರ್ಯಕ್ಕೋಸ್ಕರ ಸಂಗ್ರಾಮ ಶುರುವಾಯಿತು ಅಲ್ವಾ. ಅದಾದ ನಂತರ ಅನೇಕ ಹೋರಾಟಗಾರರು ನಮಗೆಲ್ಲ, ನಮ್ಮ ಈ ಭಾಗದ ಜನಕ್ಕೆ, ಅಖಂಡ ಭಾರತದ ಜನರ ಸ್ವಾತಂತ್ರ್ಯವನ್ನು ತಂದುಕೊಡ್ಬೇಕು, ನಾವೆಲ್ಲ ಬಹಳ ವಿಶೇಷವಾಗಿ ನಮ್ಮ ಹಕ್ಕುಗಳನ್ನ ಪ್ರತಿಪಾದನೆ ಮಾಡಬೇಕಾದ್ರೆ ನಮಗೆ ಇಂಡಿಪೆಂಡೆನ್ಸ್ ಅಂತಕ್ಕಂಥದ್ದು ಬೇಕು ಅಂತಕ್ಕಂಥ ಉದ್ದೇಶದಿಂದ ಅವತ್ತೊಂದು ದಿವಸ ಸಾವಿರಾರು ಜನ ಬಲಿಯಾಗ್ತಾರೆ. ಬ್ರಿಟಿಷರು ಬೂಟ್ ಕಾಲಲ್ಲಿ ಒದ್ದೆ ಆಗ್ತಾರೆ. ಮಹಾತ್ಮ ಗಾಂಧೀಜಿಯವರು ಒಂದು ಹೋರಾಟ, ಅವರು ವಕೀಲರಾಗಿದ್ದಂಥವ್ರು ಸಂದರ್ಭದಲ್ಲಿ ಮಹಾತ್ಮ ಗಾಂಧೀಜಿಯವರು ನಿಮ್ಮನ್ನು ಕೂತ್ಕೊಂಡು ನಾನು ಸಹ ಸತ್ಯ ಹರಿಶ್ಚಂದ್ರನಿಗೆ ಆಗ್ಬೇಕು, ಒಂದು ಸುಳ್ಳನ್ನು ಹೇಳುವುದಿಲ್ಲ ಅಂತ ಹೇಳಿ ಅವತ್ತು ಪ್ರತಿಜ್ಞೆ ಮಾಡಿ ಸತ್ಯಮೇವ ಜಯತೆ ಅಂತಕ್ಕಂಥ ಒಂದು ಮನಸ್ಸಲ್ಲಿ ಅದನ್ನು ಇಟ್ಕೊಂಡು ಅವತ್ತು ಹೋರಾಟವನ್ನು ಶುರು ಮಾಡ್ತಾರೆ. ಯಾರು ಮಾಡಿದವರು? ಯಾವ ವಯಸ್ಸಲ್ಲಿ? ನಿಮ್ಗೆಲ್ಲ ಎಷ್ಟು ವಯಸ್ಸು? 12. ಮುಂದುಕೊಂಡೋಗಿದ್ದೀರಿ. ನಿಮ್ಗೆ ಎಷ್ಟು ವಯಸ್ಸು? 7, 8, 6. ಹಾಗಾಗಿ ಅವರ ಆದರ್ಶಗಳನ್ನ ನಾವು ನೀವೆಲ್ಲ ಎಷ್ಟೇ ವಯಸ್ಸಾದ್ರೂ ಜೀವಿತಾವಧಿಯಲ್ಲಿ ಪ್ರತಿಯೊಬ್ಬರು ನನ್ನೂ ಸೇರಿಸ್ಕೊಂಡಂಗೆ ಯಾರು ಸಹ ಸುಳ್ಳನ್ನ ಹೇಳಬಾರ್ದು. ಏನ್ ಸರ್ ಲಾಯರಾಗಿ ಸುಳ್ಳು ಹೇಳ್ಬಾರ್ದು ಅಂತಿರಲ್ಲ ಅಂತ, ನಾವು ಸಹ ಯಾರು ಸುಳ್ಳು ಹೇಳುವುದಿಲ್ಲ. ನಾವು ಒಂದು ಪ್ರತಿಪಾದನೆ ಮಾಡ್ತೀವಿ ವಿನ ಯಾವುದು ಸಹ ಸುಳ್ಳನ್ನ ಎಂತ ಸಂದರ್ಭದಲ್ಲಿ ಹೇಳ್ಬಾರ್ದು. ಚಿಕ್ಕಮಗಳೂರು ಅದೇ ಹೇಳ್ತಾರೆ, ಅದೇ ವಿಷಯ ಪಾಠವನ್ನು ಮಾಡ್ತಾರೆ. ಹಂಗಾಗಿ ಮಹಾತ್ಮ ಗಾಂಧೀಜಿಯವರು ಅವತ್ತು ಸತ್ಯ ಹರಿಶ್ಚಂದ್ರ ನಾಟಕದ ತುಣುಕನ್ನ ನೋಡಿ ಅವತ್ತು ಹೋರಾಟವನ್ನ ಶುರು ಮಾಡ್ತಾರೆ. ಹಂಗಾಗಿ ಬಾಲ್ಯದಿಂದಲೇ, ಹಾಗೆ ಅಂಬೇಡ್ಕರ್ ಅವರು ಎಷ್ಟು ಅವರು ಸಂವಿಧಾನ ಶಿಲ್ಪಿ, ಅನೇಕ ಒಂದು ಅನುಭವ ಮಂಟಪದಲ್ಲಿ 12ನೇ ಶತಮಾನದಲ್ಲಿ ಬಸವಣ್ಣವರು ಹೇಗೆ ಸಮತಾ ಸಮಾಜವನ್ನು ನಿರ್ಮಾಣ ಮಾಡಿದ್ರು, ಹಾಗೆ ಅಂಬೇಡ್ಕರ್ ಅವರು ಸಹ ಒಂದು ಸಂವಿಧಾನವನ್ನು ರಚನೆ ಮಾಡೋದ್ರಲ್ಲಿ ಬಹಳ ವ್ಯವಸ್ಥಿತವಾಗಿ ನಮಗೆಲ್ಲ ಸಂವಿಧಾನವನ್ನು ತಂದುಕೊಟ್ಟಿದ್ದಾರೆ. ಆ ಸಂವಿಧಾನದ ಅಡಿಯಲ್ಲಿ ಫೈಟ್ ಫಾರ್ ರೈಟ್ಸ್ ಅಂತಕ್ಕಂಥದ್ದು, ನಮ್ಮ ಹಕ್ಕಿಗೋಸ್ಕರ ನಾವು ಹೋರಾಟವನ್ನು ಮಾಡಬೇಕಾಗ್ತದೆ ಮಕ್ಕಳೇ. ಹಾಗಾಗಿ ನಾವು ತಾವೆಲ್ಲ ಚಿಕ್ಕ ವಯಸ್ಸಿಂದ ಚೆನ್ನಾಗಿ ವಿದ್ಯಾಭ್ಯಾಸವನ್ನು ಮಾಡುವ ಮುಖಾಂತರ ಈ ಸ್ವತಂತ್ರ ಭಾರತವನ್ನ ಇನ್ನಷ್ಟು ಸ್ವಾತಂತ್ರ್ಯವನ್ನು ಬಳಸಿ ಈ ಸಮಾಜಕ್ಕೆ ಮುಂದಿನ ದಿವಸಗಳಲ್ಲಿ ಒಂದು ಭವ್ಯ ಭಾರತವನ್ನ, ಒಂದು ಹೊಸ ಭಾರತವನ್ನ ನಿರ್ಮಾಣ ನಿಟ್ಟಿನಲ್ಲಿ ತಾವೆಲ್ಲ ಸಮಾಜಮುಖಿಯಾಗಿ ಕೆಲಸವನ್ನು ಮಾಡಿ ಅಂತಕ್ಕಂಥ ಮಾತು ಹೇಳ್ತಾ, ನಮ್ಮ ಕಾರ್ಯಕ್ರಮಕ್ಕೆ ಬಂದಂತ ಪೋತರ್ ಮಹಾದೇವರವರಿಗೂ ಹಾಗೂ ಶಾಲಾ ಅಭಿವೃದ್ಧಿ ಮಂಡಳಿಯವರಿಗೂ ಹಾಗೂ ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಗಣ್ಯರಿಗೂ ಮತ್ತೊಮ್ಮೆ ಭಗವಂತ ನಿಮ್ಗೆಲ್ಲ ಒಳ್ಳೇದು ಮಾಡಿ, ತಮ್ಗೆಲ್ಲ ಸರ್ಕಾರಿ ಶಾಲೆಗೆ ಹೋದ ಮಕ್ಕಳು ಇವತ್ತು ಜಗತ್ತಿನಲ್ಲಿ ಸಾಧನೆ ಮಾಡಿರುವಂತವ್ರು ಅಲ್ವಾ. ಹಂಗಾಗಿ ತಾವೆಲ್ಲ ಸರ್ಕಾರಿ ಶಾಲೆ ಅಂತಕ್ಕಂಥ ಕೀಳ ನಿಮಗೆ ಬೇಡ, ಪೋಷಕರು ಅಷ್ಟೇ ನೋಡಿ ಬಹಳ ಸಂತೋಷವಾಗಿ ನಿಮ್ಮೆಲ್ಲ ಸೇರಿಸಿದ್ದಾರೆ ಅಲ್ವಾ ತಾಯಮ್ಮ. ಎಷ್ಟೋ ನಿಮ್ಮ ಮಕ್ಕಳೆಲ್ಲ ಮುಂದೆ ಬರಬೇಕು ಅಂತಕ್ಕಂಥ ಉದ್ದೇಶದಿಂದ. ಹಂಗಾಗಿ ತಾವೆಲ್ಲ ಮುಂದಿನ ದಿವಸಗಳಲ್ಲಿ ಒಳ್ಳೊಳ್ಳೆ ಹುದ್ದೆಗೆ ಹೋಗಿ ಈ ಸಾತ್ನೂರು ಗ್ರಾಮಕ್ಕೆ ಒಳ್ಳೆಯ ಹೆಸರನ್ನು ತಗೊಂಡ್ಬನ್ನಿ, ತಮ್ಮ ಪೋಷಕರಿಗೆ ಶಾಲೆಗೆ ಒಳ್ಳೆ ಹೆಸರು ತಗೊಂಡ್ಬನ್ನಿ. ತಾವೆಲ್ಲ ನಿರಂತರವಾಗಿ ಚೆನ್ನಾಗಿ ಪಠಣವನ್ನು ಮಾಡಬೇಕು. ಪುಸ್ತಕದಲ್ಲಿರ್ತಕ್ಕಂಥ ವಿಷಯ ನಿಮ್ಮ ಮಸ್ತಕಕ್ಕೆ ಹೋದರೆ ನಿಮ್ಮ ಮಸ್ತಕವೇ ಒಂದು ಪುಸ್ತಕ ಆಗ್ತದೆ, ಇಲ್ಲ ಪುಸ್ತಕ ಅಲ್ಲೇ ಕೂತ್ಕೊಂಡ್ಬಿಡ್ತದೆ. ಹಾಗಾಗಿ ಪುಸ್ತಕದಲ್ಲಿರ್ತಕ್ಕಂಥ ವಿಷಯವನ್ನ ಚೆನ್ನಾಗಿ ಓದೋದ್ರ ಮುಖಾಂತರ ಈ ಸಮಾಜವನ್ನ ಕಟ್ಟಿ ಅಂತಕ್ಕಂಥ ಮಾತನ್ನು ಹೇಳ್ತಾ, ಎಲ್ಲಕ್ಕಿಂತ ಹೆಚ್ಚಾಗಿ ಮಾನವೀಯ ಮೌಲ್ಯಗಳನ್ನ ಮೈಗೂಡಿಸ್ಕೋಬೇಕು. ಈ ಸ್ವತಂತ್ರ ಬರ್ಬೇಕಾದ್ರೆ ಮಹಾತ್ಮ ಗಾಂಧಿಯವರು ಆ ಜಾತಿ ಧರ್ಮ ಅಂತ ಕೂತಿದ್ರೆ ಸ್ವಾತಂತ್ರ್ಯ ಬರ್ತಿರ್ಲಿಲ್ಲ. ಎಲ್ಲ ಧರ್ಮದ ಭಾರತ ದೇಶದಲ್ಲಿರ್ತಕ್ಕಂಥ ಬೌದ್ಧರಾಗ್ಬೋದು, ಸಿಖ್ರಾಗ್ಬೋದು, ಭಾಷೆಗಳಾಗಿರ್ಬೋದು, ಜೈನರಾಗಿರ್ಬೋದು, ಎಲ್ಲ ಧರ್ಮದವ್ರನ್ನ, ಕ್ರಿಶ್ಚಿಯನ್ರಾಗಿ ಎಲ್ಲ ಧರ್ಮದವ್ರನ್ನ ಹೋರಾಟದಲ್ಲಿ ಸೇರಿಸ್ಕೊಂಡ್ರು. ಹಂಗಾಗಿ ನಮಗೆ ಸ್ವಾತಂತ್ರ್ಯ ಬರೋದು ಸಾಧ್ಯವಾಯಿತು. ಹಾಗಾಗಿ ನಾವು ರಾಷ್ಟ್ರಗೀತೆಯೊಳಗೆ ಹೇಳಿದ್ರು, ಜಾತಿ ಧರ್ಮ ಯಾವುದೂ ಇಲ್ಲ, ನಾವೆಲ್ಲ ಸಮಾನತೆ ಅಂತಕ್ಕಂಥದ್ದು ಅದರ ಬರೀ ಬಾಯಲ್ಲಿ ಹೇಳೋದಲ್ಲ, ನುಡಿದಂತೆ ನಡಿಬೇಕು ಅಂತ ಸಂದರ್ಭದಲ್ಲಿ ನಾವು ಭಾರತವನ್ನ ಇನ್ನಷ್ಟು ಬಲಿಷ್ಠಗೊಳಿಸೋಣ ಅಂತಕ್ಕಂಥ ಮಾತನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ರಾಷ್ಟ್ರೀಯ ನಾಯಕರ ಆದರ್ಶಗಳನ್ನು ರೂಢಿಸಿಕೊಂಡು ಒಳ್ಳೆಯ ಮಾನವೀಯ ಮೌಲ್ಯಗಳನ್ನು ಬೆಳೆಸಿಕೊಂಡು ಭವ್ಯ ಭಾರತವನ್ನು ನಿರ್ಮಿಸಿ ಎಂದು ಕರೆಕೊಟ್ಟಂತ ಶ್ರೀಯುತ ಗುರುಪ್ರಸಾದ್ ಸರ್ ಅವರಿಗೆ ಅನಂತ ಧನ್ಯವಾದಗಳು.